ಕಾಲೇಜು ವಿದ್ಯಾರ್ಥಿಗಳು ನಡೆದು ಬರುವುದನ್ನ ಕಂಡು ವಿಚಾರಿಸಿದ ಶಾಸಕರು. ವಿದ್ಯೆಯೇ ಬಾಳಿನ ಬೆಳಕು, ರಾಷ್ಟ್ರದ ನಿರ್ಮಾಣ 4 ಗೋಡೆಗಳ ಮಧ್ಯೆ ನಿರ್ಮಾಣವಾಗುತ್ತದೆ ಎಂಬ ನಾಣ್ಣುಡಿಯಂತೆ ಸೌಸುದ್ದಿ ಗ್ರಾಮದಿಂದ ಮುಗುಳುಕೋಡ್ ಗ್ರಾಮವಾಗಿ ಬರುವಾಗ ಮುಗುಳುಕೋಡ್ ಕ್ರಾಸ್ ಬಳಿ ಗುಂಪಾಗಿ ನಿಂತ ಕಾಲೇಜು ವಿದ್ಯಾರ್ಥಿಗಳನ್ನ ನೋಡಿ ತಕ್ಷಣ ಕಾರು ನಿಲ್ಲಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ವಿದ್ಯಾರ್ಥಿಗಳನ್ನ ವಿಚಾರಿಸಿದಾಗ ಆಗ ವಿದ್ಯಾರ್ಥಿಗಳು ನಾವು ಕೈ ಮಾಡಿದರೂ ಬಸ್ ಚಾಲಕ ಬಸ್ ನಿಲ್ಲಿಸದೆ ಹೋಗಿದ್ದರು ಎಂದು ಹೇಳಿದರು. ಈ ವಿಷಯ ತಿಳಿದ ನಂತರ ರಾಯಬಾಗ್ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿದ ಶಾಸಕರು ಮಹೇಂದ್ರ ತಮ್ಮಣ್ಣವರ್ ಕೂಡಲೇ ಒಂದು ಬಸ್ ವ್ಯವಸ್ಥೆ ಮಾಡಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಮುಗುಳುಕೋಡ್ ಪಟ್ಟಣದಿಂದ ಸುಮಾರು 6 ಕಿಲೋಮೀಟರ್ ಅಂತರವಿರುವ ಸವಸುದ್ದಿ ಗ್ರಾಮದವರೆಗೆ ನಡೆದು ಹೋಗಬೇಕಾ ಎಂದು ಕೇಳಿ ಕೂಡಲೇ ಈ ಸಮಸ್ಯೆಯನ್ನ ಬಗೆಹರಿಸಲು ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಸೂಚಿಸಿದರು. ಬ್ಯೂರೋ ರಿಪೋರ್ಟ್ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ಚಿಕ್ಕೋಡಿ. ನಾನು ಇಲ್ಲಿ ಸೌಸುದ್ದಿ ಹತ್ರ ಇದ್ದರೆ ಸೌಸುದ್ದಿಯಿಂದ ಮುಗುಳ್ಕೋಡ್ರಿ ನಿಮ್ದೊಂದು ಬಸ್ ಬರ್ತೈತಿ ಚಿಕ್ಕೋಡಿ ಮುಗುಳ್ಕೋಡ್ರಿ. ಈಗ ಸ್ಕೂಲ್ ಬಿಟ್ಟೈತಿ ಹುಡುಗರ್ದೆ, ಅವು ಫುಲ್ ತುಂಬ ಬಸ್ಸನ್ನು ರಶ್ ಇತ್ತತ್ ಬಿಡ್ರಿ. ಬಟ್ ಈ ಹುಡುಗರ್ನೆಲ್ಲ ಬಿಟ್ಟು ಹೋಗ್ಯಾನು. ಈ ಹುಡುಗರು ನಡ್ಕೋತ ಮುಗುಳ್ಕೋಡ್ದಿಂದ ಸೌಸುದ್ದಿ ಮಠ ಅಂದ್ರೆ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಆಕೈತಿ. ಎಲ್ಲ ಹುಡುಗರು ನಡ್ಕೋತ ಹೊಂಟಾವ. ಮುಗುಳ್ಕೋಡದ ಬರ್ತಾವ ಹುಡುಗರ. ಈಗ ಸ್ಕೂಲ್ ಬಿಟ್ಟೈತ್ರಿ ಅವ್ರು. ಸ್ಕೂಲ್ ಏನು ಕಾಲೇಜ್ ಈಗ ಅದು ಖಾಲಿ ಇಲ್ಲ, ತುಂಬಿತ್ತ. ಬಟ್ ಇವ್ರು ಸ್ಕೂಲ್ ಹೋಗ್ಬಿಟ್ಟ. ಸ್ವಲ್ಪ ಏನಾದರೂ ಸ್ವಲ್ಪ ಅಲ್ಟರ್ನೇಟಿವ್ ಏನಾದರೂ ಮಾಡಿ. ಪಾಪ ಹುಡುಗರು ನಡ್ಕೊಂಡು ಹೊಂಟವ್ರಿ ಎಲ್ಲ. ನನ್ನ ಮುಂದೆ ಬಂದು ನನ್ನ ಗಾಡಿ ನೋಡಿ ತರಿಸಿ ಸ್ವಲ್ಪ ಅಲ್ಟರ್ನೇಟಿವ್ ಏನಾದರೂ ಅಲ್ಲ. ಈಗ ಅಲ್ಟರ್ನೇಟಿವ್ ಏನಾದರೂ ಮಾಡಬೇಕು. ನಾನು ಮಾತಾಡ್ತೀನಿ.